ಹಲೋ ಎವ್ರಿವನ್, ನಾನು ನಾಗರತ್ನ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಗರತ್ನಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಇನ್ ಕನ್ನಡ. ವ್ಲಾಗ್ಸ್ ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಬಂದುಬಿಟ್ಟು ನಮ್ಮೂರ ಜಾತ್ರೆ ಸ್ಟಾರ್ಟ್ ಆಗ್ತಾಯಿದೆ. ಸೊ ಹಾಗಾಗಿ ಇದನ್ನು ವ್ಲಾಗ್ ಎಲ್ಲ ಮಾಡ್ತಾಯಿದ್ದೀನಿ. ಇವತ್ತು ನಾವು ಮಧುರಮ್ಮ ದೇವ್ರನ್ನ ತೊಗೊಂಬರೋಕ್ಕೆ ಹೋಗ್ತಾಯಿದ್ದೀವಿ. ಸೊ ನನ್ನ ಮಗಳು ಕೂಡ ನೋಡ್ತಾ ಇರ್ಬೋದು, ಸೈಡಲ್ಲಿ ಎಲ್ಲ ಆ್ಯಕ್ಷನ್ಸ್ ಎಲ್ಲ ಮಾಡ್ತಾ ಇದ್ದಾಳೆ. ಸೊ ದೇವ್ರನ್ನ ತೊಗೊಂಬರಕ್ಕೆ ಹೋಗ್ತಾಯಿದ್ದೀವಿ. ಬಟ್ ತಮಟೆ ಅವ್ರು ಬರಬೇಕಾಗಿತ್ತು, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಅವರು ಕೂಡ ಬಂದರು, ಹೊರಟ್ವಿ ದೇವಸ್ಥಾನಕ್ಕೆ ಹೋದ್ಮೇಲೆ ಅಲ್ಲಿ ಎಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡ್ವಿ. ಅಲ್ಲೆಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ಅದಾದಮೇಲೆ ತಮಟೆ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ದೃಷ್ಟಿಯಾಗಿರುತ್ತೆ ಅಂದ್ಬಿಟ್ಟು ದೃಷ್ಟಿ ಆರತಿ ಕೂಡ ಮಾಡಿಕೊಂಡೆ. ಅವ್ರ ಕೈಲೇ ಕೊಟ್ಟೆ, ಅವರೇ ತೆಗೆದುಬಿಟ್ಟು ಕೊಟ್ಟರು. ಸೊ ಅದು ದೇವ್ರು ಕರೆಕ್ಟಾಗಿ ಮನೆಗೆ ಬರೋ ಅಷ್ಟರಲ್ಲಿ ನಮ್ಮಮ್ಮ ಮತ್ತು ನಮ್ಮ ಅಕ್ಕ ಮತ್ತು ನಮ್ಮ ಚೌಡಿ ಅಣ್ಣ ಎಲ್ಲರೂ ಕೂಡ ಬಂದಿದ್ದರು. ದೇವರೆಲ್ಲ ಮನೆಗೆ ತೊಗೊಂಬಂದಿದ್ದಾದಮೇಲೆ ಸಂಜೆ ದೇವಸ್ಥಾನದಲ್ಲಿ ಕಲ್ಯಾಣೋತ್ಸವ ಇತ್ತು ದೇವರಿಗೆ. ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗಿದ್ವಿ. ಅದು
ಕಲ್ಯಾಣೋತ್ಸವ ಎಲ್ಲ ಮುಗಿಸ್ಕೊಂಡ್ವಿ. ಅಂದರೆ ನಾವು ಹೋಗೋಷ್ಟರಲ್ಲಿ ಸ್ವಲ್ಪ ಲೇಟೇ ಆಗಿತ್ತು. ಸೊ ಹೋಗಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ನೋಡಿ ಫ್ರೆಂಡ್ಸ್, ಎಲ್ಲರೂ ಒಬ್ಬಟ್ಟು ಮಾಡ್ತಿದ್ದಾರೆ. ಸಂಜೆನೇ ರೆಡಿ ಮಾಡಿಟ್ಟಿದ್ವಿ. ಅದನ್ನು ನೈಟೇ ಮಾಡಿಟ್ಬಿಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ವಿ. ನೋಡಿ ನಮ್ಮ ದೊಡ್ಡಮ್ಮ, ಆಮೇಲೆ ನಮ್ಮ ಅಜ್ಜಿ, ಆಮೇಲೆ ನಮ್ಮಮ್ಮ ಎಲ್ಲರೂ ಮಾಡ್ತಿದ್ದಾರೆ ಒಬ್ಬಟ್ಟು. ನನ್ನ ತಂಗಿ ಗ್ಯಾಸ್ ಹತ್ರಕ್ಕೆ ಓಡೋಯ್ತವಳೆ. ನೋಡಿ ಒಬ್ಬಟ್ಟು ಸ್ಟಾರ್ಟ್ ಆಯಿತು. ಓಕೆ ನೋಡಿ ಉಂಡೆಗಳು. ಆಮೇಲೆ ನಮ್ಮ ದೊಡ್ಡಮ್ಮ ಇದು ಮಾಡ್ತಿದ್ದಾರೆ. ಅಮ್ಮ ನಗು, ಅಮ್ಮ ನಗು, ದೊಡ್ಡಮ್ಮ ನಗು, ಅಮ್ಮ ನಗು. ಚೆಲ್ಲಮ್ಮ. ನಾವು ಕೆಲಸ ಮಾಡೋವಾಗ ನಮ್ಮ ಖುಷಿ ಬಂದ್ಬಿಟ್ಟು ಈ ವಿಡಿಯೋಸ್ ಎಲ್ಲ ತೊಗೊಂಡಿರೋದು. ಸೊ ಫನ್ನಿಯಾಗಿತ್ತು. ಸೊ ಹಾಗಾಗಿ ಹಾಗೆ ಹಾಕಿದ್ದೀನಿ ನಾನು ಡೈರೆಕ್ಟಾಗಿ. ಸೊ ಎಲ್ರಿಗೂ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ ಎಲ್ಲ ವೀಡಿಯೋಸ್ನೆಲ್ಲ ನೋಡ್ತಾ ಇರೋದಕ್ಕೆ. ಸೊ ಒಬ್ಬಟ್ಟೆಲ್ಲ ಮಾಡಿಟ್ಟು ಮಾರ್ನಿಂಗಿಗೆ ಎದ್ದು ನಾನು ಸ್ನಾನಕ್ಕೆಲ್ಲ ಹೋದೆ. ಸ್ವಲ್ಪ ಮೇಲೆ ಕೆಲಸ ಎಲ್ಲ ಇತ್ತು, ಅದನ್ನು ನೋಡ್ಕೋತಾ ಇದ್ದೆ. ಸೊ ನಮ್ಮ ಅಕ್ಕ ಇಲ್ಲಿ ರಂಗೋಲಿನ ಹಾಕ್ತಾಯಿದ್ಲು. ತುಂಬಾ ಚೆನ್ನಾಗಿ ಹಾಕಿದ್ಲು. ಅವಳಿಗೆ ರಂಗೋಲಿ ಅಂದರೆ ಸಖತ್ ಇಷ್ಟ. ಸೊ ಯಾವಾಗಲೂ ಅಷ್ಟೇ ಅವಳ ಮನೆ ಹತ್ರನೂ ಅಷ್ಟೇ ತುಂಬ ಚೆನ್ನಾಗಿ ಹಾಕ್ತಾಳೆ ರಂಗೋಲಿಗಳನ್ನೆಲ್ಲ. ಸೊ ಅದಕ್ಕೆ ನಮ್ಮ ಅಕ್ಕಗೆ ನೀನೇ ಹಾಕು, ಚೆನ್ನಾಗಿ ಹಾಕ್ತೀಯಾ ಅಂತ ಹೇಳಿದೆ. ಆಲ್ಮೋಸ್ಟ್ ಅವಳಿಗೆ 1.5 ಅವರ್ವರೆಗೂ ಟೈಮ್ ಹಿಡಿತು ರಂಗೋಲಿ ಹಾಕೋ ಅಷ್ಟರಲ್ಲಿ. ಲಾಸ್ಟ್ ಔಟ್ಕಮ್ ಹೇಗಿದೆ ಅಂತ ನೋಡಿ. ತುಂಬಾ ಚೆನ್ನಾಗಿ ಬಂದಿದೆ ರಂಗೋಲಿ ಅಂತೂ. ನಂಗೆ ಸಖತ್ ಖುಷಿ ಆಯಿತು. ಬಟ್ ಏನಂದರೆ ಮಧ್ಯಾಹ್ನ ಸ್ವಲ್ಪ ಮಳೆ ಬಂದುಬಿಡ್ತು, ಆವಾಗ ಸ್ವಲ್ಪ ಎಲ್ಲ ಹಾಳಾಯಿತು. ಬಟ್ ತುಂಬಾ ಚೆನ್ನಾಗಿತ್ತು ರಂಗೋಲಿ ಅಂತೂ. ಸೊ ರಂಗೋಲಿ ಎಲ್ಲ ಹಾಕ್ಕೊಂಡು ನಾನು ನಮ್ಮ ಅಕ್ಕ ಎಲ್ಲ ಸ್ನಾನ ಮಾಡಿ ಬೇಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೋದ್ವಿ, ಕಾವೇರಮ್ಮ ಟೆಂಪಲ್ಗೆ. ಅಷ್ಟರಲ್ಲಿ ನಮ್ಮ ಹಸ್ಬೆಂಡು, ನಮ್ಮ ಮೈದ್ನ ಅವರೆಲ್ಲ ಪೂರ್ತಿ ದೇವಸ್ಥಾನ ಎಲ್ಲ ಅಲಂಕಾರ ಮಾಡಿದರು. ನಾನು ಹೋಗ್ತಾ ಪ್ರಸಾದಕ್ಕೆ ಅಂದ್ಬಿಟ್ಟು ಪೊಂಗಲ್ನ ಮಾಡಿಕೊಂಡು ಹೋಗಿದ್ದೆ. ದೇವರಿಗೆ ನೈವೇದ್ಯಕ್ಕೂ ಆಗುತ್ತೆ ಅಂತ ಹೇಳಿಬಿಟ್ಟು. ಹಾಗೆ ಅಲ್ಲೂ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ನಮಗಿಲ್ಲಿ ಬ್ರಹ್ಮರಥೋತ್ಸವ ಇತ್ತು, ಸ್ಟಾರ್ಟ್ ಆಗುತ್ತೆ 12 o'clockಗೆ. ಅಲ್ಲಿಂದ ಪೂಜೆ ಮಾಡ್ಕೊಬರೋ ಅಷ್ಟರಲ್ಲಿ ಲೇಟ್ ಆಗಿತ್ತು. ಹಾಗೆ ಬ್ರಹ್ಮರಥೋತ್ಸವ ಸ್ಟಾರ್ಟ್ ಕೂಡ ಆಗಿತ್ತು. ಫೋಟೋಸ್ನ ತೊಗೊಂಡ್ವಿ, ಗ್ರೂಪ್ ಫೋಟೋಸು ಮತ್ತು ಈ ಗೊಂಬೆಗಳಿತ್ತು ಅದರ ಮುಂದೆ ನಿಂತ್ಕೊಂಡೆಲ್ಲ ಫೋಟೋಸ್ ತೊಗೊಂಡ್ವಿ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ವೆಯ್ಟ್ ಫಾರ್ ಪಾರ್ಟ್ 2 ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.